2014 ಮತ್ತು 2019 ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿ ಅಧಿಕಾರದ ಗದ್ದುಗೆ ಏರಿದೆ. ಈ ಬಾರಿ ಕೂಡ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮತ್ತೊಮ್ಮೆ ಗೆಲುವು ಸಾಧಿಸಿ ಹ್ಯಾಟ್ರಿಕ್ ನಗೆ ಬೀರುವ ವಿಶ್ವಾಸದಲ್ಲಿ ಬಿಜೆಪಿ ಇದೆ. ಜೊತೆಗೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ INDIA ಇಂಡಿಯಾ ಮೈತ್ರಿಕೂಟ ಕೂಡ ಈ ಬಾರಿ ಬಿಜೆಪಿಗೆ ಪ್ರಬಲ ಸ್ಪರ್ಧೆ ಒಡ್ಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಆ ನಿಟ್ಟಿನಲ್ಲಿ ರಣತಂತ್ರವನ್ನು ಹೆಣಿತಾ ಇದ್ದಾರೆ. ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 25 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ದಕ್ಷಿಣ ಭಾರತದಲ್ಲೇ ಬಿಜೆಪಿಗೆ ಒಂದು ದೊಡ್ಡದಾದಂಥ ಕಾಣಿಕೆಯನ್ನು ಕೊಟ್ಟಿತ್ತು. ಈ ಬಾರಿ ಕೂಡ ಆ ಸಾಧನೆಯನ್ನು ಪುನರಾವರ್ತನೆ ಮಾಡುವ ನಿಟ್ಟಿನಲ್ಲಿ ಬಿಜೆಪಿ ಸಜ್ಜಾಗಿದೆ. ಜೊತೆಗೆ ಕಾಂಗ್ರೆಸ್ ಈ ಬಾರಿ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ 135 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಒಂದು ದೊಡ್ಡ ಸಾಧನೆಯನ್ನು ಮಾಡಿದೆ. ಹಾಗೂ 5 ಗ್ಯಾರಂಟಿಗಳನ್ನು ಜಾರಿ ಮಾಡುವ ಮೂಲಕ ಜನರಿಗೆ ಮತ್ತಷ್ಟು ಹತ್ತಿರವಾಗಿದೆ. ಈ 5 ಗ್ಯಾರಂಟಿಗಳ ಸಾಧನೆಯ ಬಲದ ಮೇಲೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ 20 ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಹಾಗಾದರೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಗಳ ಬಲಾಬಲ ಏನಿದೆ, ಯಾವ್ಯಾವ ಪಕ್ಷಗಳಿಂದ ಯಾವ್ಯಾವ ಆಕಾಂಕ್ಷಿಗಳು ಚುನಾವಣೆ ಸ್ಪರ್ಧೆಗೆ ರೆಡಿ ಆಗ್ತಾ ಇದ್ದಾರೆ, ಟವಲ್ ಹಾಕಿದ್ದಾರೆ ಹಾಗೂ ಲಾಬಿ ನಡೆಸಿದ್ದಾರೆ ಎನ್ನುವ ವಿಶ್ಲೇಷಣೆಯೇ ಲೋಕಸಮರ 2024ರ ಈ ವಿಶೇಷ ಸರಣಿ. ಇವತ್ತು ನಾವು ಹಾವೇರಿ ಲೋಕಸಭಾ ಕ್ಷೇತ್ರದ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡಲಿದ್ದೇವೆ. ಹಾವೇರಿ ಜಿಲ್ಲೆ ಭಕ್ತ ಕನಕದಾಸರ ನಾಡು, ಸಂತ ಶಿಶುನಾಳ ಶರೀಫರ ನೆಲವೀಡು, ಬ್ಯಾಡಗಿ ಮೆಣಸಿನಕಾಯಿ ಹಾಗೂ ಯಾಲಕ್ಕಿಯಿಂದ ಕೂಡ ಹಾವೇರಿ ಜಿಲ್ಲೆ ಪ್ರಸಿದ್ಧಿಯನ್ನು ಪಡೆದಿದೆ. 2009ರ ಕ್ಷೇತ್ರ ಪುನರ್ವಿಂಗಡಣೆಗಿಂತ ಮೊದಲು ಹಾವೇರಿ ಲೋಕಸಭಾ ಕ್ಷೇತ್ರ ಧಾರವಾಡ ಗ್ರಾಮೀಣ ಲೋಕಸಭಾ ಕ್ಷೇತ್ರಕ್ಕೆ ಸೇರಿತ್ತು. ಕ್ಷೇತ್ರ ಪುನರ್ವಿಂಗಡಣೆ ನಂತರ ಪ್ರತ್ಯೇಕವಾಗಿ ಹಾವೇರಿ ಲೋಕಸಭಾ ಕ್ಷೇತ್ರವಾಯಿತು. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಗದಗ ಹಾಗೂ ಹಾವೇರಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳು ಈ ವ್ಯಾಪ್ತಿಗೆ ಬರುತ್ತವೆ. ಹಾವೇರಿ, ಬ್ಯಾಡಗಿ, ಹಿರೇಕೆರೂರು, ರಾಣೆಬೆನ್ನೂರು, ಹಾನಗಲ್, ಶಿರಹಟ್ಟಿ, ಗದಗ ಹಾಗೂ ರೋಣ ಈ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಶಿರಹಟ್ಟಿಯನ್ನು ಹೊರತುಪಡಿಸಿದರೆ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿದ್ದಾರೆ. ಕೇವಲ 1 ಕ್ಷೇತ್ರ, ಅದು ಶಿರಹಟ್ಟಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಲಮಾನಿಯವರು ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ನ 7 ಶಾಸಕರ ಪೈಕಿ ಹಾನಗಲ್ನಲ್ಲಿ ಶ್ರೀನಿವಾಸ್ ಮಾನೆ, ಬ್ಯಾಡಗಿಯಲ್ಲಿ ಬಸವರಾಜ್ ಶಿವಣ್ಣವರ್, ಹಿರೇಕೆರೂರಲ್ಲಿ UB ಬನ್ಕಾರ್, ರಾಣೆಬೆನ್ನೂರಿನಲ್ಲಿ ಪ್ರಕಾಶ್ ಕೋಳಿವಾಡ್, ಹಾವೇರಿಯಲ್ಲಿ ರುದ್ರಪ್ಪ ಲಮಾನಿ ಹಾಗೂ ರೋಣದಲ್ಲಿ GS ಪಾಟೀಲ್ ಗೆಲುವು ಸಾಧಿಸಿದ್ದಾರೆ. ಶಿರಹಟ್ಟಿಯಲ್ಲಿ ಬಿಜೆಪಿಯಿಂದ ಲಮಾನಿಯವರು ಗೆಲುವಿನ ನಗೆ ಬೀರಿದರು. ಹಾವೇರಿ ಲೋಕಸಭಾ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರ ನೋಡೋದಾದರೆ ಲಿಂಗಾಯತರು 5,50,000 ಜನ ಇದ್ದಾರೆ, ಕುರುಬರು 2,50,000 ಜನ ಇದ್ದಾರೆ, ಪರಿಶಿಷ್ಟ ಜಾತಿಗೆ ಸೇರಿದವರು 7,00,000 ಜನರಿದ್ದಾರೆ, ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು 1,25,000 ಜನರಿದ್ದಾರೆ, ಬ್ರಾಹ್ಮಣರು 45,000 ಜನರಿದ್ದಾರೆ, ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು 7,50,000 ಜನರಿದ್ದಾರೆ, ಗಂಗಾಮತ ಸಮುದಾಯದವರು 50,000 ಜನರಿದ್ದಾರೆ, ಮರಾಠರು 40,000 ಜನರಿದ್ದಾರೆ, ವಿಶ್ವಕರ್ಮದವರು 23,000 ಜನರಿದ್ದಾರೆ, ಉಪ್ಪಾರರು 20,000 ಇದ್ದಾರೆ ಹಾಗೂ ಜೈನ ಸಮುದಾಯಕ್ಕೆ ಸೇರಿದಂಥವರು 20,000 ಜನರಿದ್ದಾರೆ. ಬಿಜೆಪಿಯಿಂದ ಶಿವಕುಮಾರ್ ಉದಾಸಿಯವರು ಕ್ಷೇತ್ರ ಪುನರ್ವಿಂಗಡಣೆ ನಂತರ ಸುಮಾರು 3 ಚುನಾವಣೆಗಳಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸ್ತಾ ಬಂದಿದ್ದಾರೆ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸಲ್ಲ, ನನಗೆ ಆಸಕ್ತಿ ಇಲ್ಲ ಅಂತ ಹಲವು ತಿಂಗಳ ಹಿಂದೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಈ ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರ ತುಂಬ ಕುತೂಹಲವನ್ನು ಕೆರಳಿಸಿದೆ. 2019ರ ಲೋಕಸಭೆ ಚುನಾವಣೆಯಲ್ಲಿ ಶಿವಕುಮಾರ್ ಉದಾಸಿಯವರು ಕಾಂಗ್ರೆಸ್ನ DR ಪಾಟೀಲ್ ವಿರುದ್ಧ 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದರು. ಆದರೂ ಕೂಡ ಹಾವೇರಿಯಲ್ಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಪಕ್ಷಕ್ಕಾಗಲಿ ತನ್ನ ಅಭ್ಯರ್ಥಿ ಯಾರೆಂಬುದು ಇನ್ನೂ ತಿಳಿದಿಲ್ಲ. ಇದಕ್ಕೆ ಮೂಲ ಕಾರಣ ಶಿವಕುಮಾರ್ ಉದಾಸಿಯವರು. ಬಿಜೆಪಿಯಲ್ಲಿ ಒಂದು ಕ್ಲಾರಿಟಿ ಇತ್ತು. ಶಿವಕುಮಾರ್ ಉದಾಸಿಯವರು ಕಳೆದ 3 ಚುನಾವಣೆಗಳಲ್ಲಿ ಬಿಜೆಪಿಯನ್ನು ಪ್ರತಿನಿಧಿಸ್ತಾ ಬಂದಿದ್ದಾರೆ ಹಾಗೂ ಗೆಲುವು ಕೂಡ ಸಾಧಿಸ್ತಾ ಬಂದಿದ್ದಾರೆ. ಈ ಬಾರಿಯೂ ಕೂಡ
ಅವರಿಗೆ ಟಿಕೆಟ್ ಅನ್ನೋ ಒಂದು ಮಾತಿತ್ತು. ಆದರೆ ಕೆಲವು ತಿಂಗಳುಗಳ ಹಿಂದೆ ಅವರು ತಮ್ಮ ವ್ಯವಹಾರದ ಕಾರಣಕ್ಕೆ, ಬಿಸ್ನೆಸ್ ಕಾರಣಕ್ಕೆ ನನಗೆ ಹೆಚ್ಚು ಸಮಯ ಕೊಡಲಿಕ್ಕೆ ಆಗ್ತಾ ಇಲ್ಲ, ಆ ಕಾರಣಕ್ಕೆ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧಿಸುವ ಸಾಧ್ಯತೆ ಕಮ್ಮಿ ಅಥವಾ ಸ್ಪರ್ಧಿಸಲ್ಲ ಅನ್ನುವ ಮಾತುಗಳನ್ನು ಆಡಿದರು. ಆ ಕಾರಣಕ್ಕಾಗಿ BJPಯಲ್ಲಿ ಇವಾಗ ಅಭ್ಯರ್ಥಿಗಳ ಹುಡುಕಾಟ ಶುರುವಾಗಿದೆ. ಜೊತೆಗೆ ಹಲವಾರು ಪ್ರಮುಖರ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿರುವ ಅಂದಿನ ಕೃಷಿ ಸಚಿವರಾದಂತಹ BC ಪಾಟೀಲ್ ಅವರ ಹೆಸರು. BC ಪಾಟೀಲ್ ಅವರು ಸೋಲು ಅನುಭವಿಸಿದ್ದಾರೆ. ಹಾಗೂ ಕಳೆದ 5 ಚುನಾವಣೆಯಲ್ಲಿ JDS, BJP ಹಾಗೂ ಕಾಂಗ್ರೆಸ್ ಮೂರೂ ಪಕ್ಷಗಳನ್ನು ಪ್ರತಿನಿಧಿಸಿ 4 ಬಾರಿ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಈ ಕಾರಣಕ್ಕಾಗಿ ಅವರಿಗೆ ಈ ಬಾರಿ ಲೋಕಸಭಾ ಚುನಾವಣೆ ಟಿಕೆಟ್ ಸಿಗಬೇಕು ಅನ್ನೋ ಒತ್ತಾಯ ಅವರ ಬೆಂಬಲಿಗರದ್ದು ಹಾಗೂ ಅವರ ಹಿತೈಷಿಗಳದ್ದು. ಜೊತೆಗೆ ಗೆಲ್ಲುವ ಅಭ್ಯರ್ಥಿಗೆ ಮನೆ ಹಾಕಬೇಕು, ಹೇಗಾದರೂ ಮಾಡಿ ಹಾವೇರಿ ಲೋಕಸಭಾ ಕ್ಷೇತ್ರವನ್ನು ಮತ್ತೆ ಗೆಲ್ಲಬೇಕು ಅಂತ ಪಣ ತೊಟ್ಟಿರುವಂಥ BJPಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಹಾಲಿ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು. ಅವರಿಗೆ ಟಿಕೆಟ್ ಕೊಟ್ಟರೆ ಸುಲಭವಾಗಿ ಗೆಲುವು ಸಾಧಿಸಬಹುದು. ಶಿವಕುಮಾರ್ ಉದಾಸಿ ಅವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಬಸವರಾಜ ಬೊಮ್ಮಾಯಿ ಅವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಹಾಗಾಗಿ ಮತ್ತೆ ಲಿಂಗಾಯತ ಸಮುದಾಯದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದರೆ ಗೆಲುವು ಸುಲಭವಾಗುವುದು ಅನ್ನೋ ಲೆಕ್ಕಾಚಾರ BJPಯದ್ದು. ಹಾವೇರಿ ಲೋಕಸಭಾ ಕ್ಷೇತ್ರ BJPಯ ಗಟ್ಟಿ ನೆಲ ಅಂತಲೇ ಹೇಳಬಹುದು. 2009ರಲ್ಲಿ ಶಿವಕುಮಾರ್ ಉದಾಸಿ ಅವರು ಇಲ್ಲಿ BJP ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಚುನಾವಣೆ ಕಣಕ್ಕಿಳಿತಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅವರು ಗೆಲುವು ಸಾಧಿಸ್ತಾರೆ. ತದನಂತರದಲ್ಲಿ 2014 ಮತ್ತು 2019ರಲ್ಲೂ ಕೂಡ ಅವರು ಗೆಲುವು ಸಾಧಿಸ್ತಾರೆ. ಈ 3 ಬಾರಿ ಆಯ್ಕೆ ಆಗುವಲ್ಲಿ ಅವ್ರು ಮಾಡಿರುವಂಥ ಅಭಿವೃದ್ಧಿ ಕೆಲಸ ಕೂಡ ಕೈ ಹಿಡಿದಿರ್ತದೆ. ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಅವರ ತಂದೆಯವರಾಗಿರ್ತಕ್ಕಂಥ CM ಉದಾಸಿ ಅವರು ಕೂಡ ಆ ಭಾಗದಲ್ಲಿ ಒಳ್ಳೆಯ ಬಾಂಧವ್ಯಗಳನ್ನು ಇಟ್ಕೊಂಡಿರ್ತಾರೆ. ಆದರೆ 2019ರ ನಂತರದಲ್ಲಿ ಎಲ್ಲೋ ಶಿವಕುಮಾರ್ ಉದಾಸಿ ಅವರು ಸಕ್ರಿಯ ರಾಜಕೀಯದಿಂದ ದೂರ ಸೇರ್ತಾರೆ. ಈ ಮಾತುಗಳ ಮಧ್ಯದಲ್ಲಿ 2024ರ ಚುನಾವಣೆಗೆ ನಾನು ಆಕಾಂಕ್ಷಿ ಅಲ್ಲ ಅನ್ನುವಂಥದ್ದನ್ನ ಸ್ವತಃ ಶಿವಕುಮಾರ್ ಉದಾಸಿ ಅವರು ಘೋಷಣೆ ಮಾಡಿದ ನಂತರದಲ್ಲಿ ಅಲ್ಲಿ BJP ಆಕಾಂಕ್ಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹುಟ್ಕೊಳ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಬಸವರಾಜ ಬೊಮ್ಮಾಯಿಯವರ ಹೆಸರು ಬಲವಾಗಿ ಕೇಳಿ ಬರ್ತಾ ಇದೆ. ಇದಕ್ಕೂ ಸಕಾರಣ ಇದೆ. ಏಕಂತಂದ್ರೆ BJP ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವರನ್ನ ಆಯ್ಕೆ ಮಾಡಿದ ನಂತರದಲ್ಲಿ ವಿಧಾನಸಭೆಯ ವಿರೋಧ ಪಕ್ಷ ನಾಯಕರಾಗಿ ಎಲ್ಲೋ ಬಸವರಾಜ ಬೊಮ್ಮಾಯಿ ಅವರನ್ನ ನೇಮಕ ಮಾಡ್ತಾರೆ ಅನ್ನುವಂಥದ್ದು ಒಂದು ಕೇಳಿ ಬರ್ತದೆ. ಆದರೆ ಲಿಂಗಾಯತರಿಗೆ ಅವಕಾಶ ಕೊಟ್ಟ ನಂತರದಲ್ಲಿ ಒಕ್ಕಲಿಗರಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ಮಾತುಗಳು ಕೇಳಿ ಬಂದಾಗ ಆ ಸಂದರ್ಭದಲ್ಲಿ ಅಶೋಕ್ ಅವರನ್ನ ವಿಧಾನಸಭೆಯ ವಿರೋಧ ಪಕ್ಷ ನಾಯಕನಾಗಿ ಆಯ್ಕೆ ಮಾಡ್ತಾರೆ. ಹಿರಿಯರಾಗಿರ್ತಕ್ಕಂತಹ ಬಸವರಾಜ ಬೊಮ್ಮಾಯಿಯವರಿಗೆ ಮುಂದಿನ ಸ್ಥಾನಮಾನ ಏನು ಅನ್ನುವಂಥ ಪ್ರಶ್ನೆಯನ್ನ ಬಂದಾಗ ಅವರನ್ನ ಕೇಂದ್ರಕ್ಕೆ ಕಳಿಸಬೇಕು ಅನ್ನುವಂಥ ಕೆಲವು ಅಭಿಪ್ರಾಯಗಳು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಈ ಮಧ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರನ್ನ ಲೋಕಸಭೆಗೆ ಕಳಿಸೋದ್ರಿಂದ ಆಗುವಂತ ಲಾಭ ಏನು ಅಂತಂದ್ರೆ ಅವರಿಗೊಂದು ಸ್ಥಾನಮಾನ ಸಿಗುತ್ತೆ. ಎರಡನೇದಾಗಿ ಹಾವೇರಿ ಮತ್ತು ಗದಗ ಏನ್ ಕ್ಷೇತ್ರ ಇದೆ, ಇಲ್ಲಿ ಬಲವಾದ ಹಿಡಿತವನ್ನ ಬಸವರಾಜ ಬೊಮ್ಮಾಯಿ ಅವರು ಮೊದಲಿಂದನೂ ಇಟ್ಕೊಂಡ್ ಬಂದಿದ್ದಾರೆ. ಅವಿಭಜಿತ ಧಾರವಾಡ ಜಿಲ್ಲೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮದೇ ಆದಂತಹ ಹಿಡಿತವನ್ನು ತಂದೆಯ ಕಾಲದಿಂದನೂ ಇಟ್ಕೊಂಡು ಬಂದಿದ್ದಾರೆ. ಸೊ ಅವರನ್ನ ಹಾವೇರಿ ಮತ್ತು ಗದಗ ಏನ್ ಕ್ಷೇತ್ರ ಒಳಪಡ್ತಿದೆ, ಈ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಏನಾದರೂ ಚುನಾವಣೆಗೆ ಕಣಕ್ಕಿಳಿಸಿದ್ರೆ ಬಹಳ ಸುಲಭವಾಗಿ ಗೆಲುವನ್ನು ಸಾಧಿಸಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ BJPಯ ಆಂತರಿಕ ವಲಯದಲ್ಲಿ ನಡೀತಾ ಇದೆ. ಈ ಕಾರಣಕ್ಕಾಗಿ ಅವರನ್ನ ಅಭ್ಯರ್ಥಿ ಆಗಿಸಬೇಕು ಅನ್ನುವಂಥದ್ದು ಪಕ್ಷ ನಿರ್ಧಾರ ಕೈಗೊಳ್ತಾ ಇದೆ. ಹೀಗಾಗಿ ಅವರು ಪ್ರಬಲ ಆಕಾಂಕ್ಷಿನೂ ಆಗಿರಬಹುದು, ಪಕ್ಷ ಕೂಡ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದೆ. ಸಿದ್ದು ಕಾಳಜಿಯವರೇ, ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ವಂಚಿತರಾದಂತಹ KS ಈಶ್ವರಪ್ಪ ಅವರು BJPಯ ಹಿರಿಯ ನಾಯಕರು ಹಾಗೂ ಕುರುಬ ಸಮುದಾಯಕ್ಕೆ ಸೇರಿದವರು. ಕಳೆದ ಬಾರಿಯ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿಯೇ ಅವರು ತಮ್ಮ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೊಡಬೇಕನ್ನೋ ಒಂದು ಒತ್ತಾಸೆಯನ್ನು ಮಂಡಿಸಿದರು. ಆದರೆ ಪಕ್ಷದ ವರಿಷ್ಠರು ಅದಕ್ಕೆ ಮನ್ನಣೆ ಕೊಡಲಿಲ್ಲ. ತಮ್ಮ ಪುತ್ರ ಕಾಂತೇಶ್ ಅವರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡಬೇಕು ಅನ್ನೋ ಒತ್ತಾಸೆಯನ್ನು ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ KS ಈಶ್ವರಪ್ಪ ಅವರು. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಆರಂಭದಿಂದಲೂ ಕುಟುಂಬ ರಾಜಕಾರಣವನ್ನು ವಿರೋಧಿಸುತ್ತಾ ಬಂದಿದ್ದಾರೆ. ಹೀಗಾಗಿ ಅವರು ಕಾಂತೇಶ್ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇಷ್ಟೇ ಅಲ್ಲ,
ಜೊತೆಗೆ ಇನ್ನೂ ಹಲವಾರು ಆಕಾಂಕ್ಷಿಗಳು ಕ್ಷೇತ್ರದಲ್ಲಿ ಈಗಾಗಲೇ ತಮ್ಮದೇ ಆದ ರೀತಿಯಲ್ಲಿ ಕೆಲಸವನ್ನು ಆರಂಭಿಸಿದ್ದಾರೆ ಹಾಗೂ ಜನರ ಜೊತೆಗೆ ಸಂಪರ್ಕವನ್ನು ಸಾಧಿಸ್ತಾ ಇದ್ದಾರೆ. ಅವರ ಪೈಕಿ ಪ್ರಮುಖವಾಗಿ BC ಪಾಟೀಲ್, ಕಾಂತೇಶ್ ಈಶ್ವರಪ್ಪ, ಡಾಕ್ಟರ್ ಮಹೇಶ್ ನಾಲ್ವಾಡ್, ಸಂದೀಪ್ ಪಾಟೀಲ್, ಕಳಕಪ್ಪ ಬಂಡಿ, ರಾಜಶೇಖರ್ ಗೌಡ ಕಟ್ಟೇಗೌಡರ್, ಶರಣಬಸವ ಅಂಗಡಿ, ಮಂಜುನಾಥ್ ಮಡಿವಾಳರ್, ಡಾಕ್ಟರ್ ಫಕೀರ್ಗೌಡ ಪಾಟೀಲ್, ಸಿದ್ದರಾಜ್ ಕಲ್ಕೋಟಿ, ಅನಿಲ್ ಮೆಣಸಿನಕಾಯಿ, ಶಿವರಾಜ್ ಸಜ್ಜನರ, ಡಾಕ್ಟರ್ ಶೇಖರ್ ಸಜ್ಜನರ. ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಈ ಬಾರಿ ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋ ಒಂದು ಸ್ಪಷ್ಟತೆ ಇಲ್ಲ. ಕಳೆದ 3 ಲೋಕಸಭಾ ಚುನಾವಣೆಯನ್ನು ಅವಲೋಕಿಸೋದಾದರೆ 2009 ಮತ್ತು 2014ರಲ್ಲಿ ಸಲೀಂ ಅಹ್ಮದ್ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿತ್ತು. ಆದರೆ ಅವರು ಶಿವಕುಮಾರ್ ಉದಾಸಿ ಅವರ ವಿರುದ್ಧ ಸೋಲನ್ನು ಅನುಭವಿಸ್ತಾರೆ. 2019ರಲ್ಲಿ DR ಪಾಟೀಲ್ ಕೂಡ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಶಿವಕುಮಾರ್ ಉದಾಸಿ ವಿರುದ್ಧ ಸೋಲು ಕಾಣ್ತಾರೆ. ಹೀಗಾಗಿ ಈ ಬಾರಿ ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋ ಬಗ್ಗೆ ಕಾಂಗ್ರೆಸ್ ಕೂಡ ಹಲವಾರು ಸಮೀಕ್ಷೆಗಳನ್ನು ನಡೆಸ್ತಾ ಇದೆ ಹಾಗೂ ಅಭ್ಯರ್ಥಿಗಳ ಹುಡುಕಾಟದಲ್ಲಿದೆ. ಅಷ್ಟೇ ಅಲ್ಲ, ಈ ಬಾರಿ ಹಾಲಿ ಸಚಿವರೊಬ್ಬರಿಗೆ ಟಿಕೆಟ್ ಕೊಟ್ಟು ಗೆಲುವು ಸಾಧಿಸಬೇಕು ಅನ್ನೋ ವಿಶ್ವಾಸದಲ್ಲಿ ಹಾಗೂ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಚಿಂತನೆಯನ್ನು ನಡೆಸಿದ್ದಾರೆ. ತನ್ನ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿರುವಂಥ ಕಾಂಗ್ರೆಸ್ ಪಕ್ಷ ಈ ಬಾರಿ ಹೇಗಾದರೂ ಮಾಡಿ ದಲಿತ, ಮುಸ್ಲಿಂ ಮತ್ತು ಹಿಂದುಳಿದ ವರ್ಗಗಳ ಮತದಾರರನ್ನು ಹೆಚ್ಚು ಸೆಳೆದು ಹಾವೇರಿ ಲೋಕಸಭಾ ಕ್ಷೇತ್ರವನ್ನು ಮತ್ತೆ ತನ್ನ ತೆಕ್ಕೆಗೆ ಹಾಕಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ. ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಪಕ್ಕದ ಜಿಲ್ಲೆಯ ಅಂದರೆ ಗದಗ ಜಿಲ್ಲೆಯ HK ಪಾಟೀಲ್ ಅವರಿಗೆ ಅವರ ಹೆಗಲ ಮೇಲೆ ಈ ಸಾರಿ ಹಾವೇರಿ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುವ ಜವಾಬ್ದಾರಿಯನ್ನು ಕಾಂಗ್ರೆಸ್ ವರಿಷ್ಠರು ವಹಿಸಿದ್ದಾರೆ. ಆದರೆ ಒಂದು ಮಾತು ಕೇಳಿ ಬರ್ತಾ ಇದೆ, ಸ್ವತಃ HK ಪಾಟೀಲ್ ಅವರೇ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರೆ ಗೆಲುವು ಕಾಂಗ್ರೆಸ್ಗೆ ಸುಲಭವಾಗಿ ದಕ್ಕಬಹುದು ಅನ್ನೋ ಒಂದು ಚರ್ಚೆ ಪಕ್ಷದ ಕಾರ್ಯಕರ್ತರಲ್ಲಿ ಹಾಗೂ ಪಕ್ಷದ ವಲಯದಲ್ಲಿ ನಡೀತಾ ಇದೆ. ಈ ಬಾರಿ ಮತ್ತೊಮ್ಮೆ ಸಲೀಂ ಅಹ್ಮದ್ ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಯಾಕಂದರೆ 2 ಬಾರಿ ಈ ಹಿಂದೆ ಸ್ಪರ್ಧಿಸಿ ಸೋಲು ಅನುಭವಿಸಿದ್ದಾರೆ. ಜೊತೆಗೆ ಹಾವೇರಿ ಜಿಲ್ಲೆಯ ಲೆಕ್ಕಾಚಾರಗಳನ್ನು ಅವರು ಕರಗತ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಟಿಕೆಟ್ ಕೊಟ್ಟರೆ ಈ ಬಾರಿ ಅವರು ಗೆಲುವು ಸಾಧಿಸ್ಬೋದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇದೆ. ಇದರ ಜೊತೆಗೆ ಇನ್ನೂ ಹಲವಾರು ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಅವರಲ್ಲಿ ಪ್ರಮುಖವಾಗಿ ಈ ಹಿಂದೆ ಶಿರಟ್ಟಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದಂತಹ ಕಾಂಗ್ರೆಸ್ನ ಹಿರಿಯ ಮುಖಂಡ ಶಿವಮೂರ್ತಿ ಗಡದೇವರಮಠ್ ಅವರ ಪುತ್ರ ಆನಂದ್ ಗಡದೇವರಮಠ್ ಕೂಡ ಈ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಡಾಕ್ಟರ್ RM ಕುಬೇರಪ್ಪ, ಸೋಮಣ್ಣ ಬೇವಿನಮರದ ಹಾಗೂ BR ಪಾಟೀಲ್. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ BJPಯ ಪ್ಲಸ್ ಪಾಯಿಂಟ್ಗಳನ್ನು ನೋಡೋದಾದರೆ ಕಳೆದ 3 ಚುನಾವಣೆ ಅಂದರೆ ಸುಮಾರು 15 ವರ್ಷಗಳಿಂದ ಕ್ಷೇತ್ರ BJP ತೆಕ್ಕೆಯಲ್ಲಿದೆ. ಜೊತೆಗೆ ಹಿಂದುತ್ವದ ಅಲೆ, ಜೊತೆಗೆ ನರೇಂದ್ರ ಮೋದಿ ಅವರ ವರ್ಚಸ್ಸು ಹಾಗೂ ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಂತಹ ಅಭಿವೃದ್ಧಿ ಕಾರ್ಯಕ್ರಮಗಳು. BJPಯ ಮೈನಸ್ ಪಾಯಿಂಟ್ಗಳನ್ನು ನೋಡೋದಾದರೆ ಕಳೆದ ಬಾರಿ ರಾಜ್ಯದಲ್ಲಿ BJP ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಜಿಲ್ಲೆಯಲ್ಲಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಜೊತೆಗೆ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ತವರು ಜಿಲ್ಲೆಯವರಾದರೂ ಕೂಡ ಅಷ್ಟೊಂದು ಕಣ್ಣಿಗೆ ಕಾಣಿಸುವಂತಹ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ಆ ಕಾರಣಕ್ಕಾಗಿಯೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಸೋಲು ಅನುಭವಿಸ್ತದೆ. ಆ ಕಾರಣಕ್ಕಾಗಿ ಈ ಬಾರಿ ಈ ಕ್ಷೇತ್ರದಲ್ಲಿ ಗೆಲುವು ಸುಲಭ ಅಲ್ಲ ಅನ್ನೋ ಮಾತು ಪಕ್ಷದ ವಲಯದಲ್ಲಿ ಹಾಗೂ ಕಾರ್ಯಕರ್ತರ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್ಗಳನ್ನು ನೋಡೋದಾದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿ ಬಾರಿಸಿದೆ. ಜೊತೆಗೆ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ MLAಗಳಿದ್ದಾರೆ. ಅಷ್ಟೇ ಅಲ್ಲದೆ 5 ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಪಕ್ಷ ಜಾರಿಗೆ ತಂದಿದೆ. ಈ ಮೂಲಕ ಮುಸ್ಲಿಂ, ದಲಿತ ಹಾಗೂ ಹಿಂದುಳಿದ ವರ್ಗಗಳ ಮತದಾರರನ್ನು ತನ್ನತ್ತ ಸೆಳೀಬಹುದು. ಸೊ ಈ ಮೂಲಕ ಈ ಬಾರಿ ತನ್ನ ಕೈತಪ್ಪಿ ಹೋದಂತಹ ಹಾವೇರಿ ಲೋಕಸಭಾ ಕ್ಷೇತ್ರವನ್ನು ಮತ್ತೆ ತನ್ನ ಬುಟ್ಟಿಗೆ ಹಾಕಿಕೊಳ್ಳುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಹಾಗೂ ರಾಜ್ಯ ಮುಖಂಡರಿದ್ದಾರೆ.
ಕಾಂಗ್ರೆಸ್ನ ಮೈನಸ್ ಪಾಯಿಂಟ್ಗಳನ್ನು ನೋಡೋದಾದರೆ ವಿಧಾನಸಭೆ ಚುನಾವಣೆಯಲ್ಲಿ 135 ಸ್ಥಾನ ಗೆದ್ದರೂ ಕೂಡ ಹಾಗೂ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸಿದರೂ ಕೂಡ ಜಿಲ್ಲೆಯಿಂದ ಯಾರೊಬ್ಬರು ಮಂತ್ರಿಯಾಗಿ ಆಯ್ಕೆ ಆಗಲಿಲ್ಲ. ಆ ಒಂದು ಅಸಮಾಧಾನ ಜಿಲ್ಲೆಯ ಶಾಸಕರಲ್ಲಿ ಇದ್ದೇ ಇದೆ. ಕಾಂಗ್ರೆಸ್ ಪಕ್ಷ ಏನೋ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ, ಆದರೆ ಅವು ಎಷ್ಟರ ಮಟ್ಟಿಗೆ ಓಟ್ಗಳಾಗಿ ಪರಿವರ್ತನೆ ಆಗ್ತವೆ, ಆ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ನೆರವಾಗ್ತವೆ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿದೆ. ಕಳೆದ 3 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿಲ್ಲ. ಅದು ಕೂಡ ಒಂದು ದೊಡ್ಡ ಸವಾಲು ಕಾಂಗ್ರೆಸ್ಗೆ ಎದುರಾಗಿದೆ. ಕಾಂಗ್ರೆಸ್ಸಿಂದ ಇವರೆಲ್ಲ ಟಿಕೆಟ್ಗೆ ಪೈಪೋಟಿ ನಡೆಸಿದ್ದಾರೆ. ಮಂಜುನಾಥ್ ಕುನ್ನೂರ್, ಸಲೀಂ ಅಹಮದ್, ಆನಂದ್ ಗಡ್ಡದೇವರಮಠ, ಡಾಕ್ಟರ್ ಎಂ ಕುಬೇರಪ್ಪ, DR ಪಾಟೀಲ್, ಸೋಮಣ್ಣ ಬೇವಿನಮರದ, SR ಪಾಟೀಲ್, ಸಂಜೀವ್ ನೀರಲಗಿ. ಕಳೆದ 3 ಚುನಾವಣೆಗಳಲ್ಲಿ BJP ಈ ಕ್ಷೇತ್ರದಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆದಿದೆ. ಆದರೆ ಈ ಬಾರಿ ಅದಕ್ಕೆ ಗೆಲುವು ಸುಲಭವಲ್ಲ. ಯಾಕಂದರೆ ಕಳೆದ 3 ಚುನಾವಣೆಗಳಲ್ಲಿ BJPಯನ್ನು ಪ್ರತಿನಿಧಿಸುತ್ತಾ ಬಂದಿರುವಂಥ ಶಿವಕುಮಾರ್ ಉದಾಸಿಯವರು ಈ ಬಾರಿ ಸ್ಪರ್ಧೆ ಮಾಡ್ತಿಲ್ಲ. ಆ ಕಾರಣಕ್ಕೆ BJPಗೆ ಈ ಬಾರಿಯ ಚುನಾವಣೆ ಗೆಲ್ಲೋದು ಸುಲಭವಲ್ಲ. ಸೊ ಸ್ಥಳೀಯ ಲೆಕ್ಕಾಚಾರಗಳು ಏನಿವೆ, BJPಯಲ್ಲಿ ಯಾವ ಅಭ್ಯರ್ಥಿಯ ಬಗ್ಗೆ ಒಲವಿದೆ, ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಅವರ ಪ್ಲಸ್ ಏನು ಮೈನಸ್ ಏನು, ಸ್ಥಳೀಯ ಲೆಕ್ಕಾಚಾರಗಳು ಏನು ಹೇಳ್ತವೆ ಅನ್ನೋದನ್ನು ಕೇಳೋಣ ನಮ್ಮ ಹಾವೇರಿ ಜಿಲ್ಲೆಯ ವಿಜಯವಾಣಿಯ ವರದಿಗಾರ ಕೇಶವ್ ಅವರಿಂದ. ಕೇಶವ್, BJPಯ ಲೆಕ್ಕಾಚಾರಗಳು ಹೇಗಿವೆ? ಸ್ಥಳೀಯವಾಗಿ ಯಾರೆಲ್ಲ ಪ್ರಬಲ ಆಕಾಂಕ್ಷಿಗಳಿದ್ದಾರೆ, ಏನೆಲ್ಲ ಲೆಕ್ಕಾಚಾರಗಳನ್ನು ಅವರು ಹಾಕ್ಕೊಂಡಿದ್ದಾರೆ? ಹೌದು ಸಿದ್ದು ಕಾಳಜಿಯವರೇ, ಇವತ್ತು ಹಾವೇರಿ ಲೋಕಸಭಾ ಕ್ಷೇತ್ರವನ್ನು ನೋಡಿದಾಗ, ಇತಿಹಾಸವನ್ನು ನೋಡಿದಾಗ ಸತತವಾಗಿ 4 ಬಾರಿ BJP ಗೆದ್ದಿದೆ. ಈ ಕ್ಷೇತ್ರ ಹಾವೇರಿ ಲೋಕಸಭಾ ಧಾರವಾಡ ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಬೇರ್ಪಡೋಕ್ಕಿಂತ ಮುಂಚೆ ಧಾರವಾಡ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಮಂಜುನಾಥ್ ಕುನ್ನೂರ್ ಅವರು ಗೆದ್ದಿದ್ದರು. ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಬೇರ್ಪಟ್ಟ ನಂತರ ಹಾವೇರಿ ಲೋಕಸಭಾ ಕ್ಷೇತ್ರ ಆಯಿತು. ಆವಾಗೂ ಕೂಡ ಸತತವಾಗಿ 3 ಬಾರಿ ಹ್ಯಾಟ್ರಿಕ್ ಗೆಲುವನ್ನು BJP ಗೆದ್ದಿದೆ. BJPಯ ಶಿವಕುಮಾರ್ ಉದಾಸಿಯವರು ಒಂದು 3 ಬಾರಿ ಗೆಲ್ಲುವ ಮೂಲಕ BJPಯ ಭದ್ರಕೋಟೆ ಅಂತ ಇದೊಂದು ಸಾಬೀತಾಗಿದೆ. ಆದರೆ ಈ ಒಂದು ಕ್ಷೇತ್ರದಲ್ಲಿ ಈ ಸಲ 4ನೇ ಸಲಕ್ಕೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಶಿವಕುಮಾರ್ ಉದಾಸಿಯವರು ಪ್ರಸ್ತುತ ಇರುವಂಥ ಸಂಸದರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಅವರು ನಿಲ್ಲಲಿಕ್ಕೆ ಅಕ್ಷರಶಃ ಅವರಿಗೆ ಮನಸ್ಸಿಲ್ಲ. ಆದರೂ ಕೂಡ ಕೇಂದ್ರದಲ್ಲಿ ಅವರನ್ನು ಮನವೊಲಿಸುವಂಥ ಪ್ರಯತ್ನ ನಡೀತಾ ಇದೆ ಅಂತ ಒಂದು ಮೂಲಗಳಿಂದ ತಿಳಿದು ಬಂದಿದೆ. ಆದರೂ ಕೂಡ ಅವರು ಎಲ್ಲೂ ಕೂಡ ಒಲವನ್ನು ತೋರಿಸ್ತಾ ಇಲ್ಲ, ಕ್ಷೇತ್ರದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾಗಿ BJPಯಲ್ಲಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹನುಮಂತನ ಬಾಲದಂತೆ ಬೆಳೀತಾ ಇದೆ. ಈಗೊಂದು ಶ್ರೀರಾಮನ ಒಂದು ಪಟ್ಟಾಭಿಷೇಕ ಆಗಿದೆ. ಈ ಒಂದು ಮೋದಿಯವರ ಒಂದು ಅಲೆ ಮತ್ತೆ ಶುರುವಾಗ್ತಾ ಇದೆ. ಇದರ ಲಾಭವನ್ನು ಪಡೆದುಕೊಳ್ಳಬೇಕು. BJP ಭದ್ರಕೋಟೆಯಲ್ಲಿ ನಾವು ಸಲೀಸಾಗಿ ಸಂಸದರಾಗ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಹಲವು ಆಕಾಂಕ್ಷೆಗಳಲ್ಲಿದೆ. ಹಾಗಾಗಿ BJP ಆಕಾಂಕ್ಷೆಗಳ ಪಟ್ಟಿ ದಿನದಿಂದ ದಿನಕ್ಕೆ ಬೆಳೀತಾನೆ ಇದೆ. BJP ಆಕಾಂಕ್ಷೆಗಳಲ್ಲಿ ಪ್ರಮುಖವಾದಂಥವ್ರು ಅಂದರೆ BC ಪಾಟೀಲರು ಮಾಜಿ ಸಚಿವರು, ಮಾಜಿ ಕೃಷಿ ಸಚಿವರು, ಪ್ರಭಾವಿ ನಾಯಕರು, ಅವರು ರಾಜ್ಯ ಮಟ್ಟದಲ್ಲಿ ಒಂದು ಹೆಸರು ಮಾಡಿದಂಥ ನಾಯಕರು. ಅವರು ಈ ಸಲ ಒಂದು ಟಿಕೆಟ್ ಕೊಟ್ಟರೆ ಕೇಂದ್ರ ನನ್ನ ವರಿಷ್ಠರನ್ನು ಗುರುತಿಸಿದರೆ ನಾನು ಗ್ಯಾರಂಟಿ ಗೆಲ್ತೀನಿ ಅಂತ ಒಂದು ಅವರು ಓಪನ್ ಆಗಿ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ಅದೇ ರೀತಿ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರು, ಈಶ್ವರಪ್ಪನವರು ಟಿಕೆಟ್ ತ್ಯಾಗ ಮಾಡಿದರು MLA ಎಲೆಕ್ಷನ್ನಲ್ಲಿ. ಮೋದಿಯವರೇ ಸ್ವತಃ ಫೋನ್ ಮಾಡಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ರು. ಹಾಗಾಗಿ ಈ ಸಲ ಒಂದು ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ನನ್ನ ಮಗನಿಗೆ ಕೊಡಲೇಬೇಕು ಅಂತ ಅವರು ಕ್ಷೇತ್ರದಾದ್ಯಂತ ಗಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ದಾರೆ. ಅವ್ರ ಮಗನಿಗೆ ಟಿಕೆಟ್ ಸಿಗುತ್ತೆ ಅಂತ ಒಂದು ಭರವಸೆನ ಇಟ್ಕೊಂಡಿದ್ದಾರೆ. ವೀಕ್ಷಕರೇ, ಇದಿಷ್ಟು ಹಾವೇರಿ ಲೋಕಸಭಾ ಕ್ಷೇತ್ರದ ಸದ್ಯದ ಪರಿಸ್ಥಿತಿಯ ವಿಶ್ಲೇಷಣೆ. ಇನ್ನೇನು ಕೆಲವೇ ವಾರಗಳಲ್ಲಿ ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆಯಾಗಲಿದೆ. ನಂತರ ಯಾವ ಪಕ್ಷದಿಂದ ಯಾರೆಲ್ಲ ಅಭ್ಯರ್ಥಿಗಳಾಗ್ತಾರೆ ಅನ್ನೋ ಸ್ಪಷ್ಟ ಚಿತ್ರಣ ನಮ್ಮ ಮುಂದೆ ಬರಲಿದೆ. ಆಗ ನಾವು ಮತ್ತೊಮ್ಮೆ ಹಾವೇರಿ ಲೋಕಸಭಾ ಕ್ಷೇತ್ರದ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಲೋಕಸಭಾ ಕ್ಷೇತ್ರದ ಸದ್ಯದ ಪರಿಸ್ಥಿತಿಯ ಚಿತ್ರಣವನ್ನು ಹೊತ್ತು ನಿಮ್ಮ ಮುಂದೆ ಬರಲಿದ್ದೇವೆ. ಅಲ್ಲಿಯವರೆಗೆ ನಮಸ್ಕಾರ.